ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಕಿಚನಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವು ಸಲ ಕರೆಂಟ್ ಇರಲ್ಲ, ಆಗ ನಾವು ಈ ರೀತಿ ಸುಲಭವಾಗಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೋಬಹುದು ಅಡುಗೆಗೆಲ್ಲ ಬಳಸೋದಕ್ಕೆ. ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕೊಬ್ಬರಿ ತುರಿಯೋ ಮಣೆ ತಗೊಂಡಿದ್ದೀನಿ. ಕೊಬ್ಬರಿ ತುರಿಯೋ ಮಣೆ ತಗೊಂಡೋದಕ್ಕೆ ನಾನಿಲ್ಲಿ ಒಂದು ಕವರ್ನ ಹಾಕೋತಾ ಇದ್ದೀನಿ. ಈ ರೀತಿ ಒಂದು ಕವರ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಗ್ರೇಟರ್ಗೆ ಹಾಕ್ಕೊಂಡು ನಾವು ಈ ರೀತಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೋಬಹುದು. ನಾವು ಮಿಕ್ಸಿನಲ್ಲಿ ಯಾವ ರೀತಿ ಪೇಸ್ಟ್ ಮಾಡ್ಕೋತೀವೋ ಅದೇ ರೀತಿ ಪೇಸ್ಟನ್ನ ನಾವು ಸುಲಭವಾಗಿ ಈ ಕೊಬ್ಬರಿ ತುರಿಯೋ ಮಣೆಯಲ್ಲಿ ಮಾಡ್ಕೋಬಹುದು. ಕವರ್ ಹಾಕೊಂಡು ನಾವು ಕೊಬ್ಬರಿ ತುರಿಯೋ ಮಣೆನ ವಾಶ್ ಮಾಡೋ ಅವಶ್ಯಕತೆಯೂ ಸಹ ಇರಲ್ಲ. ತುಂಬ ಸುಲಭವಾಗಿ ನಾವು ಈ ರೀತಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೋಬಹುದು. ಅಡುಗೆಗೆಲ್ಲ ಪವರ್ ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಮಿಕ್ಸಿನಲ್ಲಿ ನಾವು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ಅನ್ನೋ ಟೆನ್ಷನ್ ಕೂಡ ಇರಲ್ಲ. ನಾವು ಈ ರೀತಿ ಒಂದು ಕೊಬ್ಬರಿ ತುರಿಯೋ ಮಣೆ ಇದ್ರೆ ಸಾಕು, ಈಸಿಯಾಗಿ ಶುಂಠಿ ಪೇಸ್ಟನ್ನ ಮಾಡ್ಕೋಬಹುದು. ನೋಡಿ, ಪೇಸ್ಟ್ ಎಷ್ಟು ಈಸಿಯಾಗಿ ರೆಡಿ ಆಯಿತು. ನಾವು ಎಷ್ಟು ಪೇಸ್ಟ್ ಆದರೂ ಈ ರೀತಿ ಮಾಡ್ಕೋಬಹುದು. ನಿಮಿಷದಲ್ಲಿ ನಾವು ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೋಬಹುದು. ನಾವು ಶುಂಠಿನ ಇದೇ ರೀತಿ ಕವರ್ ಮೇಲೆ ಗ್ರೇಟರಲ್ಲಿ ತುರ್ಬೋದಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ. ನಾವು ಟೊಮ್ಯಾಟೊ ಪೇಸ್ಟನ್ನು ಸಹ ಮಾಡ್ಕೋಬಹುದು, ತುಂಬ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಗ್ರೇಟರ್ ಮೇಲೆ ಈ ರೀತಿ ಕವರ್ ಹಾಕೊಂಡಿದೀವಲ್ಲ, ಅದ್ರ ಮೇಲೆನೆ ನಾವು ಟೊಮೆಟೊನ ಅರ್ಧಕ್ಕೆ ಈ ರೀತಿ ಕಟ್ ಮಾಡ್ಕೊಂಡು ಈ ರೀತಿ ತುರ್ಬ್ತಾ ಬಂದ್ರೆ ನಾವು ಪೇಸ್ಟ್ ಮಾಡ್ಕೊಂಡಾಗ ಒಟ್ಟು ಒಂದೊಂದ್ಸಲ ಹಾಗೆ ಇರುತ್ತೆ, ಒಟ್ಟು ಸಹ ಒಂದು ಚೂರು ಸಹ ಇರಲ್ಲ. ಅಷ್ಟು ನೀಟಾಗಿ ನಾವು ಪ್ಯೂರಿ ಮಾಡ್ಕೋಬಹುದು. ಟೊಮೆಟೊ ಪ್ಯೂರಿನ, ಟೊಮೆಟೊ ಪೇಸ್ಟ್ ನಾವು ಫೇಸ್ ಪ್ಯಾಕ್ ಬಳಸುವಾಗ ಮಾಡ್ಕೋಬಹುದು, ಅಥವಾ ಅಡುಗೆಗೆ ನಾವು ಈ ರೀತಿ ಟೊಮೆಟೊ ಪೇಸ್ಟ್ ಮಾಡ್ಕೋಬೇಕು ಅಂದಾಗ ನಮಗೆ ಮಿಕ್ಸಿ ಅವಶ್ಯಕತೆನೇ ಇರಲ್ಲ. ನಾವು ಈ ರೀತಿ ಸುಲಭವಾಗಿ ಟೊಮೆಟೊ ಪೇಸ್ಟನ್ನು ಮಾಡ್ಕೋಬಹುದು. ತುಂಬ ಸಾಫ್ಟಾಗಿ ನುಣ್ಣಕ್ಕೆ ಆಗುತ್ತೆ ಟೊಮೆಟೊ ಪೇಸ್ಟು. ಆಮೇಲೆ ಇರೋ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ನಾವು ಹೊರಗಡೆ ಹಾಕ್ಬೋದು. ಅಷ್ಟು ಚೆನ್ನಾಗಿ ನಾವು ಪೇಸ್ಟನ್ನು ಈ ರೀತಿ ಗ್ರೇಟರ್ ಮತ್ತು ಕವರ್ ಸಹಾಯದಿಂದ ಮಾಡ್ಕೋಬಹುದು. ನಾವು ಗ್ರೇಟರ್ ತೊಳಿಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ, ಸ್ವಲ್ಪ ವೆಟ್ಟಾಗಿರುತ್ತೆ ಅಷ್ಟೇ. ನಾವು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸಾಕು, ನಾವು ಈಸಿಯಾಗಿ ಟೊಮೆಟೊ ಪೇಸ್ಟನ್ನು ಮಾಡ್ಕೋಬಹುದು. ನೋಡಿ, ನಾವು ಒಟ್ಟನ್ನು ತೆಗೆದಾಯ್ತು, ಟೊಮೆಟೊ ಪೇಸ್ಟು ರೆಡಿ ಆಗಿದೆ. ಇದೇ ರೀತಿ ನಾನಿಲ್ಲಿ ಒಂದು ಟೊಮೆಟೊ ಫುಲ್ಲು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಟೊಮೆಟೊ ಪೇಸ್ಟ್ ಬೇಕಾದರೂ ಮಾಡ್ಕೋಬಹುದು. ಕೆಲವೇ ನಿಮಿಷಗಳಲ್ಲಿ ಟೊಮೆಟೊ ಪೇಸ್ಟು ರೆಡಿ ಆಗುತ್ತೆ. ಕೊಬ್ಬರಿ ತುರಿಯೋ ಈ ರೀತಿ ಗ್ರೇಟರ್ಗೆ ನಾವು ಕವರ್ ಹಾಕಿರ್ತೀವಲ್ಲ, ಆ ಕವರ್ನ ತೆಗೆದು ಆ ಕವರ್ನು ಸಹ ವಾಶ್ ಮಾಡಿ ನಾವು ಮತ್ತೆ ರಿಯೂಸ್ ಕೂಡ ಮಾಡ್ಕೋಬಹುದು. ಕವರು ಸಹ ಒಂಚೂರು ಅರಿಯೋದು ಇಲ್ಲ, ಅಷ್ಟು ನೀಟಾಗಿರುತ್ತೆ. ಸೊ ಇವಾಗ ಗ್ರೇಟರ್ನ ತಗೊಂಡು ನಾನಿಲ್ಲಿ ಶುಂಠಿ ಪೇಸ್ಟನ್ನ ಮಾಡೋದಕ್ಕೆ ಕಷ್ಟ ಆಗುತ್ತಲ್ಲ ಕವರ್ ಮೇಲೆ, ಸೊ ಈ ರೀತಿ ನಾವು ಸಣ್ಣ ಹೋಲ್ಸ್ ಎಲ್ಲಿರುತ್ತೆ ಅಲ್ಲಿ ತುರುಪ್ಕೊಂಡ್ರೆ ಆಯಿತು. ಶುಂಠಿ ಪೇಸ್ಟನ್ನು ಸಹ ನಾವು ಈಸಿಯಾಗಿ ಮಾಡ್ಕೋಬಹುದು. ಸಣ್ಣಕ್ಕೆ ನಾವು ತುರಿದ್ಕೊಂಡ್ರೆ ಶುಂಠಿ ಪೇಸ್ಟು ರೆಡಿ ಆಗುತ್ತೆ. ಸೊ ಈ ರೀತಿ ನಾವು ಕೊಬ್ಬರಿ ತುರಿಯೋ ಈ ರೀತಿ ಗ್ರೇಟರ್ನ ತಗೊಂಡು ನಾವು ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಅಥವಾ ಟೊಮೆಟೊ ಪೇಸ್ಟನ್ನಾಗಲಿ ಸುಲಭವಾಗಿ ಮಾಡ್ಕೋಬಹುದು. ಇದಕ್ಕೆ ಗ್ರೇಟರು ಒಂದು ಕವರ್ ಇದ್ರೆ ಸಾಕು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಸ್ ಬರುತ್ತೆ. ನಾವು ಬಿರಿಯಾನಿ ತರಿಸಿದಾಗ ಅಥವಾ ಏನಾದರೂ ಆರ್ಡರ್ ಮಾಡಿದಾಗ ಆನ್ಲೈನಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳು ಬಂದಿರುತ್ತೆ. ನಾವು ಅದನ್ನು ವೇಸ್ಟು ಅಂತ ಬಿಸಾಡೋ ಬದಲು ಕಿಚನ್ಗೆ ಯೂಸ್ಫುಲ್ ಆಗುವಂಥ ಒಂದು ಬಾಕ್ಸನ್ನು ರೆಡಿ ಮಾಡ್ಕೋಬಹುದು. ಮೊದಲಿಗೆ ಈ ರೀತಿ ಒಂದು ಖಾಲಿ ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡು ಸ್ಕ್ವೇರ್ ಟೈಪಲ್ಲಿರೋ ಪ್ಲಾಸ್ಟಿಕ್ ಬಾಕ್ಸ್ ಆದರೂ ತಗೋಬಹುದು, ಅಥವಾ ಈ ರೀತಿ ರೌಂಡ್ ಬಾಕ್ಸ್ ಆದ್ರೂ ತಗೋಬಹುದು. ಸ್ಟವ್ ಹಚ್ಚಿ ಒಂದು ಚಾಕು ಅಥವಾ ಒಂದು ಸೂಜಿ, ದೊಡ್ಡ ಸೂಜಿ ಇದ್ರೆ ಆ ಸೂಜಿನ ಈ ರೀತಿ ಬಿಸಿ ಮಾಡಿಕೊಂಡು ನಾವು ಈ ರೀತಿ ಆ ಬಾಕ್ಸ್ಗೆ ಹೋಲ್ಸ್ ಮಾಡ್ಕೋಬೇಕಾಗುತ್ತೆ. ಬಾಕ್ಸ್ ಫುಲ್ಲು ಇದೇ ರೀತಿ ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ಸ್ ಮಾಡ್ಕೋತಾ ಹೋಗ್ಬೇಕು ಸಣ್ಣ ಸಣ್ಣದಾಗಿ. ಈ ರೀತಿ ನಾನು ಆ ಬಾಕ್ಸ್ ಫುಲ್ಲು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ಸ್ನ ಮಾಡ್ಕೋತಾ ಇದ್ದೀನಿ. ನಾವು ಸೂಜಿನಲ್ಲಾದರೂ ದಪ್ಪ ಸೂಜಿ ತಗೊಂಡು ಅದನ್ನು ಬಿಸಿ ಮಾಡಾದ್ರೂ ಹೋಲ್ಸ್ ಮಾಡ್ಕೋಬಹುದು. ಹಾಗೇನೆ ನಾವು ಪ್ರೆಸ್ ಮಾಡಿ ಈ ರೀತಿ ಬಾಕ್ಸ್ ಫುಲ್ಲು ಹೋಲ್ಸ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಾಕ್ಸ್ ಫುಲ್ಲು ಹೋಲ್ಸ್ನ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಒಂದು ಚಾಕುನ ಬಿಸಿ ಮಾಡ್ಕೊಂಡಿರ್ತೀವಲ್ಲ, ಅದೇ ಚಾಕುವಿಂದ ಬಾಕ್ಸನ್ನ ಟರ್ನ್ ಮಾಡಿಕೊಂಡು ಆ ಕಡೆ ಸೈಡ್ಗೆ ಈ ಕಡೆ ಸೈಡ್ಗೆ ಆಪೋಸಿಟ್ ಸೈಡಲ್ಲಿ ಎರಡು ಒಂದು ಸ್ವಲ್ಪ ಅಗಲಕ್ಕೆ ಹೋಲ್ಸ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ಈ ರೀತಿ ಬಾಕ್ಸ್ ಹೋಲ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೈಡಲ್ಲಿ ನಾನಿಲ್ಲಿ ನೋಡಿ ಒಂದು ಸೈಡಲ್ಲಿ ಈ ರೀತಿ ಹೋಲ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಆಪೋಸಿಟಲ್ಲಿ ಇನ್ನೊಂದು ಈ ರೀತಿ ಹೋಲ್ನ ಮಾಡ್ಕೋತಾ ಇದ್ದೀನಿ. ಚಾಕುನ ಬಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಪ್ಲಾಸ್ಟಿಕ್ನ ಬೇಗ ಈ ರೀತಿ ಸಣ್ಣ ಸಣ್ಣದಾಗಿ ಹೋಲ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವು ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ತುಂಬ ಟೈಮ್ ತಗೊಳುತ್ತೆ, ಮತ್ತೆ ಕೆಲವು ಸಲ ಬಾಕ್ಸ್ ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ಸ್ನ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿರೋ ಒಂದು ದಾರ ತಗೊಂಡು ಈ ರೀತಿ ಸಣ್ಣದು ಒಂದು ದಾರ ತಗೊಂಡು ನಾನಿಲ್ಲಿ ಆ ಹೋಲ್ ಮಾಡ್ಕೊಂಡಿದ್ದೀವಲ್ಲ ಬಾಕ್ಸ್ಗೆ ಮೇಲೆ ಸೈಡಲ್ಲಿ ಆ ಎರಡೂ ಸೈಡಲ್ಲೂ ಈ ರೀತಿ ನಾನಿಲ್ಲಿ ಗಂಟು ಹಾಕ್ಕೋತಾ ಇದ್ದೀನಿ. ದಾರನ ಹಿಡ್ಕೊಂಡು ಒಂದು ಸೈಡ್ ಗಂಟು ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸೈಡ್ಗೆ ಇದೇ ರೀತಿ ಎರಡು ಗಂಟು ಹಾಕ್ಕೊಂಡು ಅದನ್ನ ಟೈಟಾಗಿ ಓಪನ್ ಆಗದೆ ಇರೋ ಹಾಗೆ ನಾವು ಗಂಟು ಹಾಕ್ಕೋಬೇಕು.
ಈ ರೀತಿ ರೆಡಿ ಮಾಡಿಕೊಂಡ್ರೆ ಕಿಚನ್ಗೆ ಯೂಸ್ಫುಲ್ ಆಗುವಂಥ ಒಂದು ಬಾಕ್ಸ್ ರೆಡಿ ಆಗುತ್ತೆ. ಸೊ ನಾವು ಕಾಸು ಕೊಟ್ಟು ಕೊಂಡ್ಕೊಳ್ಳೋದಕ್ಕಿಂತ ಆನ್ಲೈನಲ್ಲಿ ಈ ರೀತಿ ನಾವು ಮನೆಯಲ್ಲೇ ವೇಸ್ಟು ಅಂತ ಬಿಸಾಡೋ ಪ್ಲಾಸ್ಟಿಕ್ ಬಾಕ್ಸನ್ನು ಯೂಸ್ ಮಾಡಿಕೊಂಡು ಒಂದು ಬಾಕ್ಸನ್ನು ರೆಡಿ ಮಾಡ್ಕೋಬೋದು. ಇದನ್ನು ನಾನಿಲ್ಲಿ ಟ್ಯಾಪ್ಗೆ ಹಾಕೋದ್ರೂ ಹಾಕ್ಕೋಬೋದು, ಅಥವಾ ಸಿಂಕಲ್ಲಿ ಸೈಡಲ್ಲಿ ಕಾರ್ನರಲ್ಲಿ ಮೊಳೆ ಇದ್ದರೆ ಆ ದಾರನ ಫಿಕ್ಸ್ ಮಾಡಿಕೊಂಡು ನಾವು ಕಾರ್ನರಲ್ಲಾದರೂ ಹಾಕ್ಕೋಬೋದು. ಈ ಬಾಕ್ಸ್ನ ನಾನಿಲ್ಲಿ ಟ್ಯಾಪ್ಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಟ್ಯಾಪ್ಗೆ ಹಾಕ್ಕೊಂಡಾದ್ಮೇಲೆ ನಾವು ಸಿಂಕಲ್ಲಿ ಈ ರೀತಿ ಅನ್ನದ ಪಾತ್ರೆನಲ್ಲಿ ಆಗಲಿ ಟೀ ಪಾತ್ರೆನಾಗಲಿ ಗಸಿ ಇರುತ್ತೆ, ಆ ಗಸಿನೆಲ್ಲ ಹಾಗೆ ಕೆಲವು ಸಲ ವಾಶ್ ಮಾಡ್ತಾ ಇರಬೇಕಾದ್ರೆ ಅದು ಬಿದ್ದರೆ ನಮಗೆ ಸಿಂಕು ಹೋಲ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ನಾವು ಕೈಯಲ್ಲೆಲ್ಲ ತೆಗಿಬೇಕಾಗುತ್ತೆ. ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಬಾಕ್ಸನ್ನು ರೆಡಿ ಮಾಡಿಕೊಂಡು ಟೀ ಗಸಿ ಆಗಲಿ ಅಥವಾ ಊಟದ ತಟ್ಟೆನಲ್ಲಿ ಅನ್ನದ ಹಸಿಮೆಣಸಿನ್ಕಾಯಿ ಅದೆಲ್ಲ ಇರುತ್ತಲ್ಲ, ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನು ನಾವು ಈ ರೀತಿ ಬಾಕ್ಸ್ ಒಳಗಡೆ ಹಾಕೋದ್ರಿಂದ ಸಿಂಕ್ ಬೇಗ ಬ್ಲಾಕ್ ಆಗೋದು ಇಲ್ಲ, ನೀಟಾಗಿರುತ್ತೆ. ನೀರೆಲ್ಲ ಸ್ಟೇನ್ ಆದಮೇಲೆ ಇದನ್ನು ನಾವು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಈ ರೀತಿ ನಾವು ಒಂದು ಬಾಕ್ಸನ್ನು ರೆಡಿ ಮಾಡ್ಕೊಂಡ್ರೆ ಆಯಿತು. ವೇಸ್ಟ್ ಬಾಕ್ಸಿಂದ ನಾವು ಕಿಚನಲ್ಲಿ ಸಿಂಕಲ್ಲಿ ಹಾಕೋ ಆ ವೇಸ್ಟನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡಿಕೊಂಡು ನಾವು ಡಸ್ಟ್ಬಿನಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ. ಮತ್ತು ಸಿಂಕು ಸಹ ಹೋಲು ಬೇಗ ಬ್ಲಾಕ್ ಆಗಲ್ಲ. ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು, ನಾವು ತರಕಾರಿ ತಂದಾಗೆಲ್ಲ ಈ ರೀತಿ ಕವರ್ಸ್ ತುಂಬ ಇರುತ್ತೆ ಮನೆಯಲ್ಲಿ. ಈ ಕವರ್ಸ್ನ ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬೋದು ಅಂದರೆ, ನಾವು ಗ್ಲೌಸನ್ನು ಕಾಸು ಕೊಟ್ಟು ಕೊಂಡ್ಕೊಂಬರೋದಕ್ಕಿಂತ ಇದರಲ್ಲೇ ಒಂದು ಗ್ಲೌಸ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಾದ್ರೂ ಬರ್ಬೋದು, ಹೇಗೆ ಬರುತ್ತೋ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಕವರ್ನ ತೊಗೊಂಡು ಆ ಕವರ್ನ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸ್ಟವ್ ಹಚ್ಚಿ ಚಾಕುನ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಗಲುಗಿರೋ ಚಾಕು ಆದರೂ ತೊಗೋಬೋದು, ಈ ರೀತಿ ಉದ್ದಕ್ಕಿರೋ ಚಾಕು ಆದರೂ ತೊಗೋಬೋದು. ಇದು ಕಟ್ ಮಾಡಿ ಆ ಸೈಡಲ್ಲೆಲ್ಲ ನಮಗೆ ಫುಲ್ ಬ್ಲಾಕ್ ನೀಟಾಗಿ ಲಾಕ್ ಆಗಬೇಕು. ಆ ರೀತಿ ಒಂದು ಚಾಕುನ ತಗೊಂಡು ನಾವು ಇಲ್ಲಿ ನಮ್ಮ ಕೈ ಅಳತೆಗೆ ಈ ರೀತಿ ಇಟ್ಕೊಂಡು ಸುತ್ತೂ ಚಾಕುನಲ್ಲಿ ನಾವು ಎಷ್ಟು ದೊಡ್ಡದಾಗಿ ಬೇಕೋ ಆ ರೀತಿ, ಗ್ಲೌಸ್ ಯಾವ ರೀತಿ ದೊಡ್ಡದಾಗಿರುತ್ತೋ ಆ ರೀತಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಚಾಕುನಲ್ಲಿ ಇದೇ ರೀತಿ ಬಿಸಿ ಇರುತ್ತಲ್ಲ ಹಾಗೇನಾದರೂ ಕಟ್ ಮಾಡ್ಕೋಬೋದು, ಅಥವಾ ಪೆನ್ ತಗೊಂಡು ಮಾರ್ಕ್ ಮಾಡಿಕೊಂಡು ಅದರಿಂದ ಆದರೂ ಈ ರೀತಿ ಕವರ್ನ ಕಟ್ ಮಾಡ್ಕೋಬೋದು. ಈ ರೀತಿ ನಾವು ಚಾಕು ಬಿಸಿ ಇರುತ್ತಲ್ಲ ಆ ಬಿಸಿ ಚಾಕುನಿಂದ ಸುತ್ತೂ ನಮ್ಮ ಕೈ ಅಳತೆಗೆ ಈ ರೀತಿ ಕಟ್ ಮಾಡ್ಕೋತಾ ಹೋಗ್ಬೇಕು. ಗ್ಲೌಸ್ ಯಾವ ರೀತಿ ಶೇಪಲ್ಲಿ ಬರುತ್ತೋ ಆ ರೀತಿ ಶೇಪಲ್ಲಿ ನಾವು ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ನಾನು ಇಲ್ಲಿ ಎಕ್ಸ್ಟ್ರಾ ಕವರ್ ಇರುತ್ತಲ್ಲ ಆ ಕವರ್ನೆಲ್ಲ ಈ ರೀತಿ ತೆಗೆದು ಬಿಡ್ತಾ ಇದ್ದೀನಿ. ಈ ರೀತಿ ಸುತ್ತಕ್ಕೂ ನಾವು ಕಟ್ ಮಾಡಿರ್ತೀವಲ್ಲ ಆ ಬಿಸಿಗೆ ಆ ಎಕ್ಸ್ಟ್ರಾ ಕವರ್ನೆಲ್ಲ ಕಟ್ ಮಾಡ್ಕೋಬೇಕು. ನಾವು ಮಾರ್ಕ್ ಮಾಡಿ ಕಟ್ ಮಾಡ್ತೀವಲ್ಲ ಆ ಸುತ್ತು ಇರೋ ಎಕ್ಸ್ಟ್ರಾ ಕವರ್ನೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಈ ಗ್ಲೌಸ್ಗೆ ಸುತ್ತೂ ನಾವು ಈ ರೀತಿ ಕಟ್ ಮಾಡಿರ್ತೀವಲ್ಲ, ಕೆಲವು ಸಲ ಸುತ್ತೂ ಓಪನ್ ಆಗಿಬಿಟ್ಟಿರುತ್ತೆ, ನಾವು ಬಿಸಿ ಮಾಡಿದ್ರೂ ಸಹ ಓಪನ್ ಆಗಿಬಿಟ್ಟಿರುತ್ತೆ. ಸೊ ಆ ಬಿಸಿನ ಇವಾಗ ಚಾಕುನ ಬಿಸಿ ಮಾಡಿಕೊಂಡು ಸೈಡಲ್ಲಿ ಜಸ್ಟ್ ಈ ಕಾರ್ನರ್ಸಲ್ಲಿ ಮಾತ್ರ ನಾವು ಈ ರೀತಿ ಬಿಸಿಗೆ ಲಾಕ್ ಮಾಡ್ತಾ ಬರ್ಬೋದು. ನಾವು ಒಂದು ಬಟ್ಟೆ ಹಾಕ್ಬಿಟ್ಟು ಐರನ್ ಬಾಕ್ಸಿಂದ ಆದರೂ ಲಾಕ್ ಮಾಡ್ಬೋದು ಈ ರೀತಿ. ಸೊ ಈ ರೀತಿ ನಾನು ಕವರ್ನ ಈ ರೀತಿ ಸೈಡಲ್ಲಿ ಬಿಸಿ ಮಾಡಿ ಚಾಕುನ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಗ್ಲೌಸ್ ರೆಡಿ ಆಗುತ್ತೆ. ಈ ಗ್ಲೌಸ್ನ ನಾವು ಏನಾದರೂ ಮಿಕ್ಸ್ ಮಾಡಬೇಕಾದ್ರಾಗ ಬಳಕೆ ಮಾಡ್ಕೋಬೋದು, ಅಥವಾ ಮೆಹಂದಿ ಹಾಕೋಬೇಕಾದಾಗೆಲ್ಲ ಬಳಕೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮನೆಯಲ್ಲಿರೋ ವೇಸ್ಟ್ ಕವರಿಂದನೂ ಸಹ ನಾವು ಗ್ಲೌಸ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಶೇಪ್ ಬಂದು ರೌಂಡ್ ಶೇಪಲ್ಲಿ ಫ್ಲವರ್ ಶೇಪಲ್ಲಿ ಕೊಟ್ಬಿಟ್ಟಿದ್ದೀನಿ. ನಾವು ಸ್ವಲ್ಪ ನಮಗೆ ಗ್ಲೌಸ್ ಯಾವ ರೀತಿ ಬೇಕೋ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಮತ್ತೆ ಇನ್ನೊಂದು ಕವರಲ್ಲಿ ಅದೇ ರೀತಿ ಇನ್ನೊಂದು ಗ್ಲೌಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಪೆನ್ನಲ್ಲಿ ತೊಗೊಂಡು ಸ್ವಲ್ಪ ಅಗಲಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ದೊಡ್ಡದಾಗಿ ಮಾರ್ಕ್ ಮಾಡಿಕೊಂಡು ಕವರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಚಾಕುನಲ್ಲಿ ಬಿಸಿ ಮಾಡಿಕೊಂಡು ಸೇಮ್ ಅದೇ ರೀತಿ ನಾನು ಸುತ್ತೂ ಈ ರೀತಿ ಕಟ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಸುತ್ತು ಕಟ್ ಮಾಡ್ಕೊಂಡು ಇದಾದ್ಮೇಲೆ ಚಾಕುನ ಬಿಸಿ ಮಾಡ್ಕೊಂಡು ಮತ್ತೆ ಆ ಕಾರ್ನರ್ಸಲ್ಲಿ ಎಲ್ಲೆಲ್ಲಿ ಓಪನ್ ಆಗಿದೆಯೋ ಅಲ್ಲಿ ನಾವು ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಪ್ರೆಸ್ ಮಾಡೋದ್ರಿಂದ ಸೈಡ್ ಕಾರ್ನರ್ಸ್ ಎಲ್ಲ ನೀಟಾಗಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಗ್ಲೌಸ್ ರೆಡಿ ಆಗುತ್ತೆ. ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಓಪನ್ ಆಗಿದ್ರೆ ಅಲ್ಲಿ ನಾವು ಮತ್ತೆ ಚಾಕುನ ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಕೊಟ್ಟು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರೋ ಕವರ್ನ ಫಸ್ಟ್ ಯಾವ ರೀತಿ ತೆಗೆದು ಅದೇ ರೀತಿ ಎಕ್ಸ್ಟ್ರಾ ಇರೋ ಕವರ್ನ ತೆಗೆದ್ಬಿಟ್ಟು ನಾನು ಚಾಕುನ ಬಿಸಿ ಮಾಡಿ ಈ ರೀತಿ ಸುತ್ತೂ ಈ ರೀತಿ ಪ್ರೆಸ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಪ್ರೆಸ್ ಮಾಡಿಕೊಂಡ್ರೆ ಗ್ಲೌಸ್ ರೆಡಿ ಆಗುತ್ತೆ. ಈ ರೀತಿ ನಾವು ವೇಸ್ಟ್ ಕವರಿಂದ ಗ್ಲೌಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೋದು ಫ್ರೀ ಟೈಮಲ್ಲಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ, ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.